ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ಹಣ ಇದ್ದ ಮಾತ್ರಕ್ಕೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹಣ ತಂದುಕೊಡೋದಿಲ್ಲ. ಕೆಲವು ಆಧ್ಯಾತ್ಮಿಕ ಆಚರಣೆ, ನಾವು ಈ ಪ್ರಕೃತಿಗೆ ಯಾವ ರೀತಿ ಕನೆಕ್ಟ್ ಆಗ್ತೀವಿ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನಮ್ಮನ್ನು ಹೊರತರುತ್ತೆ. ಹಾಗೆ ಗ್ರಹ ದೋಷಗಳನ್ನು ಶಾಂತಪಡಿಸುತ್ತೆ. ಹಾಗೆ ನಮ್ಮ ದೋಷಗಳನ್ನು ನಿವಾರಣೆ ಮಾಡಿ ನಾವು ಸರಿಯಾದ ದಾರಿಯಲ್ಲಿ ಸಾಗುವ ಹಾಗೆ ಮಾರ್ಗದರ್ಶನ ಕೂಡ ನೀಡುತ್ತೆ. ಅದೇ ರೀತಿ ನೀವು ಅಮಾವಾಸ್ಯೆ ಇಲ್ಲ ಪೌರ್ಣಿಮೆ ಇಲ್ಲ ಪ್ರತಿ ಗುರುವಾರ ಈ ರೀತಿಯ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ನೀರಿನಲ್ಲಿ ತೇಲಿ ಬಿಡೋದ್ರಿಂದ, ಕಲ್ಯಾಣಿಯಲ್ಲಾಗಿರ್ಬೋದು, ಕೆರೆ ಕೊಳದಲ್ಲಾಗಿರ್ಬೋದು, ಈ ರೀತಿ ಶುದ್ಧವಾದ ಭಾವದಿಂದ ಯಾವುದೇ ರೀತಿ ಆ ಒಂದು ಕೊಳವನ್ನು ಕಲುಷಿತಗೊಳಿಸದೆ ಸಾತ್ವಿಕವಾದ ಒಂದು ಪ್ರಕೃತಿದತ್ತವಾದ ಒಂದು ಎಲೆಯನ್ನು ತಗೊಂಡು ತುಪ್ಪದ ಬತ್ತಿಯನ್ನು ಅದರಲ್ಲಿ ಇಟ್ಟು ಈ ರೀತಿಯಾಗಿ ಒಂದು ಪ್ರಾರ್ಥನೆಯೊಂದಿಗೆ ನನ್ನ ಕಷ್ಟ ದುಃಖ ಸಮಸ್ಯೆಗಳು ಎಲ್ಲವೂ ಈ ನೀರು ಶುದ್ಧೀಕರಣಗೊಳಿಸಿಕೊಡ್ತಾ ಇದೆ. ಈ ಪ್ರಕೃತಿ ನನ್ನನ್ನು ತನ್ನ ಮಡಿಲಲ್ಲಿ ತಗೊಂಡು ನನ್ನನ್ನು ಸಂರಕ್ಷಿಸ್ತಾ ಇದೆ, ದುಃಖ ಸಮಸ್ಯೆಗಳಿಗೆ ಮುಕ್ತಿ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಬಿಡಬೇಕಾಗತ್ತೆ. ಅಮಾವಾಸ್ಯೆ ದಿನ ಪಿತೃದೋಷ ಹಾಗೆ ಸಂತಾನದ ವಿಚಾರದಲ್ಲಿ ಯಾವುದಾದ್ರೂ ದೋಷ ಇದ್ದರೆ ಖಂಡಿತವಾಗಿಯೂ ಮಾಡ್ಕೊಳ್ಳಿ. ಹುಣ್ಣಿಮೆ ದಿನ ಪಾಸಿಟಿವ್ ಎನರ್ಜಿಗೋಸ್ಕರ ಮಾಡ್ಕೊಳ್ಳಿ. ತಾಯಿ ಮಕ್ಕಳ ಸಂಬಂಧದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಹುಣ್ಣಿಮೆ ದಿನ ಮಾಡ್ಕೊಳ್ಳಿ. ಹಾಗೆ ಗುರುವಾರದ ದಿನ ಮಾಡಿಕೊಂಡ್ರೆ ಹಾಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ. ಹಾಗೆ ಯಾವುದೇ ರೀತಿ ಕೆಲಸದಲ್ಲಿ ಅಡೆತಡೆ ಇದ್ದರೆ ಅದು ದೂರವಾಗ್ತಾ ಹೋಗುತ್ತೆ. ಗುರುವಿನ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಮನಸ್ಸಿಗೆ ಒಂದು ರಿಲೀಸ್ ಫೀಲಿಂಗ್ ಬರುತ್ತೆ. ಅತಿಯಾದ ಚಿಂತೆ ಕಡಿಮೆ ಆಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ದೈವಿಕ ಸಂಪರ್ಕ ಹೆಚ್ಚಾಗುತ್ತೆ, ನಂಬಿಕೆಯ ಮೂಲಕ ಜೀವನದಲ್ಲಿ ಧೈರ್ಯ ಬರುತ್ತೆ. ನದಿ, ಕೆರೆ, ಕೊಳ ಅದರ ಪರಿಸರ ಹಾನಿಯಾಗದಂತೆ ನೋಡ್ಕೊಳ್ಳಿ. ಕೇವಲ ಭಯದಿಂದ ಮಾಡಬೇಡಿ, ಭಕ್ತಿಯಿಂದ ಮಾಡಬೇಕು. ಮನಸ್ಸಿನ ಒಳಗಿನ ಒತ್ತಡ ಚಂಚಲತೆ ಕೂಡ ದೂರವಾಗುತ್ತೆ. ಯಾಕಂದರೆ ಇದು ಒಂದು ರೀತಿಯ ಧ್ಯಾನವಾಗಿದೆ. ನೀರು ಮತ್ತು ದೀಪ ಚಂದ್ರ ತತ್ವಕ್ಕೆ ನೇರ ಸಂಬಂಧವನ್ನು ಹೊಂದಿದೆ. ಹಾಗಾಗಿ ಮನಸ್ಸು ಚಂಚಲತೆಯಿಂದ ಒತ್ತಡದಿಂದ ದೂರವಾಗುತ್ತೆ. ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತಗೊಂಡು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಾಣುವಲ್ಲಿ ಈ ದೀಪ ಧ್ಯಾನ ಸಹಾಯ ಮಾಡುತ್ತೆ. ತುಪ್ಪವನ್ನು ಬಳಸ್ಕೊಂಡೇ ದೀಪವನ್ನು ಬೆಳೆಸ್ಕೊಳ್ಬೇಕು. ಯಾವುದಾದ್ರೂ ಒಂದು ಎಲೆ ತಗೊಳ್ಳಿ, ವಿಳ್ಳೆದೆಲೆ, ಮಾವಿನ ಎಲೆ, ಒಂದು ದಾಸವಾಳದ ಎಲೆ, ಪ್ರಕೃತಿದತ್ತವಾದ ಯಾವುದಾದ್ರೂ ಹೂವಿನ ಗಿಡದ ಎಲೆಯನ್ನು ತಗೊಂಡ್ರೂ ಕೂಡ ನಡೆಯುತ್ತೆ. ಆದರೆ ತುಪ್ಪದ ದೀಪವನ್ನೇ ಬೆಳಗಿಸ್ಬೇಕು. ಇದರಿಂದ ಶುಕ್ರ ಬಲಗೊಳ್ತಾರೆ. ಶುಕ್ರ ಬಲಗೊಂಡ್ರು ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಐಷಾರಾಮಿ ಅಂದರೆ ಪ್ರಗತಿಯತ್ತ ಸಾಗ್ತೀರಾ. ನೀವು ಅಂದ್ಕೊಂಡಿದ್ದೆಲ್ಲ ಸಾಧನೆ ಆಗ್ತಾ ಹೋಗುತ್ತೆ. ಅದರ ಜೊತೆ ಪ್ರಾಮಾಣಿಕ ಪ್ರಯತ್ನ ಇರಬೇಕು. ಕರ್ಮದ ಉದ್ದೇಶ ಕೂಡ ಒಳಿತಿನಿಂದ ಕೂಡಿರಬೇಕು. ಅಂದರೆ ಈ ಪ್ರಕೃತಿಯಲ್ಲಿ ನೀವು ನಿಮ್ಮ ಉದ್ಧಾರಕ್ಕೋಸ್ಕರ ಏಳಿಗೆಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿ ನಿಮ್ಮಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ನಿಮ್ಮ ದಿನನಿತ್ಯದ ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ಒಳಗೊಂಡಿರಬೇಕು. ಪ್ರತಿಯೊಬ್ಬ ಮನುಷ್ಯನ ಹಂಬಲವೂ ಒಂದೇ, ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಬೇಕು. ನಾನು ಕೂಡ ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಒಳ್ಳೆಯದನ್ನು ನನ್ನ ಜೀವನದಲ್ಲಿ ಪಡ್ಕೊಳ್ಬೇಕು ಅನ್ನೋದಲ್ವ. ಆ ಆಸೆ ಇದ್ದರೆ ಹಣ ಖರ್ಚು ಮಾಡಬೇಕು ಅಂತಲೇ ಏನಿಲ್ಲ. ಪ್ರಕೃತಿಗೆ ನೀವು ಕನೆಕ್ಟ್ ಆಗಬೇಕು. ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳಿಗೂ ಕೂಡ ನೀವು ಕನೆಕ್ಟ್ ಆಗಬೇಕು. ಹಾಗೆ ತಂದೆ ತಾಯಿಯ ಸೇವೆ ಮಾಡಬೇಕು. ಗುರು ಹಿರಿಯರಲ್ಲಿ ವಿನಮ್ರ ಭಾವ ತೋರಿಸ್ಬೇಕು. ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ನೀವು ಕನೆಕ್ಟ್ ಆಗ್ತಾ ಹೋದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಗ್ರಹ ದೋಷಗಳು ನಿವಾರಣೆ ಆಗ್ತವೆ. ಆ ಗ್ರಹಗಳು ನಿಮ್ಮ ಮೇಲೆ ಪ್ರಸನ್ನರಾಗ್ತಾರೆ. ಅವರು ಪ್ರಸನ್ನರಾದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಒಂದು ಸಂತಾನ, ಮದುವೆ, ಕೆಲಸ, ಉತ್ತಮ ಜೀವನ, ಆರೋಗ್ಯ ಎಲ್ಲದರಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಹಣಕ್ಕಿಂತ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಕ್ಕೆ ಬೆಲೆ ಜಾಸ್ತಿ. ಹಣಕ್ಕೆ ಮನುಷ್ಯ ಮಾತ್ರ ಬೆಲೆ ಕೊಡೋದು, ಆದರೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ಆ ಭಗವಂತ ಬೆಲೆ ಕೊಡ್ತಾರೆ. ಹಾಗಾಗಿ ಯಾರ ಬೆಲೆ ಸಿಗಬೇಕು ಅಂತೇಳಿ ನೀವು ಇಲ್ಲಿ ಬಯಸ್ತೀರೋ ಅದೇ ರೀತಿ ನಿಮ್ಮ ಜೀವನ ಹಾಗೆ ನಿಮ್ಮ ಭವಿಷ್ಯ ರೂಪುಗೊಳ್ತಾ ಹೋಗುತ್ತೆ. ಯಾರೋ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ಭರವಸೆಗಿಂತ, ಇಲ್ಲ ಯಾರೂ ಇಲ್ಲ ನನಗೆ ಸಪೋರ್ಟಿಗೆ ಅನ್ನೋ ಒಂದು ಕೀಳರಿಮೆಗಿಂತ ಆ ಭಗವಂತ ನನ್ನ ಸೃಷ್ಟಿಗೆ ಕಾರಣವಾಗಿದ್ದಾರೆ ಅಂದರೆ ಖಂಡಿತ ಇಲ್ಲಿ ನನ್ನ ಸೃಷ್ಟಿ ಆಗಿದೆ ಅಂದರೆ ಯಾವುದೋ ಒಂದು ಒಳ್ಳೆಯ ಉದ್ದೇಶದ ಕರ್ಮಕ್ಕೋಸ್ಕರನೇ ಆಗಿದೆ. ಹಾಗೆ ಅದರ ಜೊತೆ ನನ್ನ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಆಗಿದೆ ಅನ್ನುವ ಒಂದು ದೃಢ ವಿಶ್ವಾಸದೊಂದಿಗೆ ಈ ಪ್ರಕೃತಿಯ ಎನರ್ಜಿಗೆ, ಭಗವಂತನ ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗಿ ಅವರ ಶರಣದಲ್ಲಿ ನೀವು ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತ ಸಂತಾನದಲ್ಲಿ ಏನಾದರೂ ದೋಷ ಇದ್ದರೆ ಅದು ನಿವಾರಣೆ ಆಗುತ್ತೆ. ತಾಯಿ ಮಕ್ಕಳ ಮಧ್ಯದಲ್ಲಿ ಏನಾದರೂ ಬಿರುಕು ಮೂಡಿದರೆ ಅದೂ ಕೂಡ ಆ ಮನಸ್ತಾಪಗಳು ಕೂಡ ಕ್ರಮೇಣ ದೂರ ಆಗ್ತಾ ಬರುತ್ತೆ. ಹಾಗೆ ಮದುವೆಯಲ್ಲಿ ಏನಾದರೂ ಅಡೆತಡೆ ಉಂಟಾಗ್ತಿದ್ರೆ ಗುರುಬಲ ಹೆಚ್ಚಾಗುತ್ತೆ. ಹಾಗೆ ಶುಕ್ರ ದೋಷದಿಂದ ಯಾವುದೇ ರೀತಿ ಒಂದು ಸಮಸ್ಯೆ ಎದುರಾಗಿದ್ದರೆ ಅದು ಕೂಡ ಸರಿಯಾಗುತ್ತೆ. ಸ್ನೇಹಿತರೆ, ನಿಮ್ಮ ಮನಸ್ಸಿನ ನಿಷ್ಕಲ್ಮಶ ಭಾವದ ಭಕ್ತಿಗೆ ಭಗವಂತ ಒಲಿಯೋದು. ಅದರ ಮೇಲೆ ನಂಬಿಕೆ ಇಡು. ಈ ಪರಿಹಾರವನ್ನು ಮಾಡ್ಕೊಳ್ತಾ ಹೋಗಿ. ಆವಾಗೆಲ್ಲ ಮಾಡಬೇಕು ಅಂತೇಳಿ ತಿಳಿಸಿದ್ದೀನಿ. ತಿಂಗಳಿಗೆ ಒಮ್ಮೆ ಆದರೂ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಸಮಯ ಕೊಟ್ಕೊಳ್ಳಿ ನಿಮಗೋಸ್ಕರ. ಈ ಪ್ರಕೃತಿಯ ಶಕ್ತಿಯ ಜೊತೆ ಕನೆಕ್ಟ್ ಆಗಿ, ಈ ಪ್ರಕೃತಿ ಮಾತೆಯ ಜೊತೆ ಕನೆಕ್ಟ್ ಆಗಿ.
ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ರಾಹು ಕೇತು ದೋಷ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ಭೌತಿಕ ಸುಖಗಳ ಮೋಹ ಮಾಯೆಯ ಕಡೆ ಗಮನ ಹೋಗುವಂತೆ ಮಾಡುತ್ತೆ. ಮನಸ್ಸಿನ ಚಂಚಲತೆ ವಿಕಾರತೆ ಕಡೆ ಜಾರತ್ತೆ. ಅಂಥ ಒಂದು ಪ್ರಚೋದನೆಕಾರಿಯಾದ ಗ್ರಹಗಳನ್ನು ಕೂಡ ಶಾಂತಗೊಳಿಸಿ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಈ ಒಂದು ದೀಪ ಧ್ಯಾನ ಸಹಾಯ ಮಾಡುತ್ತೆ. ಈ ಸಮಯದಲ್ಲಿ ಇಷ್ಟ ದೇವರನ್ನ ಗುರುವನ್ನ ಸಾಕ್ಷಿಯಾಗಿಡ್ಕೊಂಡು ತುಪ್ಪದ ದೀಪವನ್ನು ಬೆಳಗಿಸಿ 2 ಹೂಬತ್ತಿಯನ್ನು ತಗೊಳ್ಳಿ, ತುಪ್ಪದಲ್ಲಿ ಅದ್ದಿ ಎಲೆಯ ಮೇಲಿಟ್ಟು ನಿಮ್ಮ ಮನದಲ್ಲಿರುವ ದುಃಖ ನಿವಾರಣೆಯಾಗಲಿ, ನನ್ನ ಜೀವನದಲ್ಲಿರುವ ಕನಸು ನನಸಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ನೀರಿನಲ್ಲಿ ತೇಲಿಬಿಡಿ. ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೂ ವಿಶೇಷವಾದ ದಿನಗಳಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಅಕ್ಷಯ ತೃತೀಯ ದಿನ ಮಾಡ್ಕೊಳ್ಳಿ. ಶುಕ್ರವಾರ ಅಮಾವಾಸ್ಯೆ ಆಗಿದ್ದು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತಿನ ದಿನ ನಿಮಗೆ ಮಾಡಿ ತೋರಿಸೋಣ. ಪ್ರತಿ ವಿಡಿಯೋದಲ್ಲಿ ಹೇಳಿದೆ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತೊಂದು ವಿಡಿಯೋನ ಮಾಡಿ ನಿಮಗೆ ತೋರಿಸಿದ್ದೀನಿ. ತಿಂಗಳಿಗೆ 2 ಬಾರಿಯಾದರೂ ಈ ಪರಿಹಾರವನ್ನು ನಿಮ್ಮ ಊರಿನ ದೇವಸ್ಥಾನದ ಬಳಿ ಕಲ್ಯಾಣಿ ಇದ್ದರೆ, ಕೊಳ ಇದ್ದರೆ, ನದಿ ಇದ್ದರೆ ಅಲ್ಲಿ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಯಾರೂ ಕೂಡ ಅಡೆತಡೆ ಮಾಡೋದಿಲ್ಲ. ಯಾರಿಗೂ ಕೆಟ್ಟದ್ದು ಮಾಡ್ತಾ ಇಲ್ಲವಲ್ಲ. ಹಾಗಾಗಿ ಆ ಉದ್ದೇಶ ನಿಮ್ಮನ್ನು ಗೆಲ್ಲಿಸುತ್ತೆ, ನಿಮಗೆ ಸಹಾಯ ಸಿಗೋ ಹಾಗೆ ಮಾಡುತ್ತೆ. ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕಷ್ಟಗಳಿಂದ ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರುತ್ತೆ. ಹಾಗೆ ಮದುವೆ ಆಗುತ್ತೆ, ಸಂತಾನ ಆಗುತ್ತೆ, ತಾಯಿ ಮಕ್ಕಳ ಮಧ್ಯೆ ಇರುವ ಒಂದು ಅಂತರ ದೂರವಾಗುತ್ತೆ, ಮನಸ್ತಾಪಗಳು ದೂರವಾಗುತ್ತೆ. ಯಾಕಂದರೆ ನೀರು ಚಂದ್ರನನ್ನು ಪ್ರತಿಬಿಂಬಿಸಿದರೆ ದೀಪ ಬೆಳಕಿನ ಪ್ರತೀಕವಾಗಿದೆ. ಹಾಗಾಗಿ ಇಲ್ಲಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿ ಸಿಗುತ್ತೆ. ಮಾಡ್ತಾ ಹೋಗಿ, ನಿಮ್ಗೆ ಅದರ ಬಗ್ಗೆ ವಿಶ್ವಾಸ ತಾನಾಗಿ ಮೂಡ್ತಾ ಹೋಗುತ್ತೆ. ಖರ್ಚಿಲ್ಲದ ಕೆಲಸ, ಭಕ್ತಿ ಬೇಕಷ್ಟೆ, ನಂಬಿಕೆ ಬೇಕು, ಆತ್ಮವಿಶ್ವಾಸ ಬೇಕು. ಅದೆಲ್ಲದರ ಜೊತೆ ಈ ಪ್ರಕೃತಿಯ ತಾಯಿಯ ಜೊತೆ ನೀವು ಕನೆಕ್ಟ್ ಆಗಬೇಕು. ಖಂಡಿತ ಈ ಪ್ರಕೃತಿ ತಾಯಿ ನಿಮ್ಮನ್ನು ಸಲಹುತ್ತಾಳೆ, ಕಾಪಾಡ್ತಾಳೆ. ಅನೇಕ ರೀತಿಯ ಅವಘಡಗಳ ಮುನ್ಸೂಚನೆ ನಿಮಗೆ ಮೊದಲೇ ಸಿಕ್ಕು ನೀವು ಆ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಖಂಡಿತ ಇದು ನನ್ನ ಅನುಭವ. ನೀವು ಕೂಡ ಮಾಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಪರಿಹಾರವನ್ನು ತಿಳಿಸಿದ್ದೀನಿ. ನೀವು ಭಾನುವಾರದ ದಿನ ರಜಾ ಇದೆ, ಅಕ್ಷಯ ತೃತೀಯ ದಿನ ಇದೆ, ಅವತ್ತು ಸಂಜೆಯ ದಿನ ಕೂಡ ಈ ರೀತಿ ಸೇವೆ ಮಾಡಿದ್ರೆ ತುಂಬ ಒಳಿತು. ವರ್ಷ ಇಡೀ ನೀವು ಯಾವ ಪ್ರಾರ್ಥನೆಯನ್ನು ಮಾಡಿ ಈ ರೀತಿ ದೀಪ ಧ್ಯಾನವನ್ನು ಮಾಡ್ತಿರೋ ಖಂಡಿತವಾದ ಅಕ್ಷಯ ಫಲದ ರೂಪದಲ್ಲಿ ನಿಮ್ಮ ಜೀವನವನ್ನು ನೆಮ್ಮದಿಯಾಗಿ ಬೆಳಗಿಸುತ್ತೆ. ನೀರಿನಲ್ಲಿ ಸ್ವಲ್ಪ ಕೈ ಆಡಿಸುವ ಮೂಲಕ ನಿಮ್ಮಲ್ಲಿರುವ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಾ ಇದೆ, ಸಕಾರಾತ್ಮಕ ಎನರ್ಜಿ ನನ್ನೊಳಗೆ ಪ್ರವೇಶ ಮಾಡ್ತಾ ಇದೆ ಅನ್ನುವ ರೀತಿಯ ಫೀಲ್ ಮಾಡಿ. ಪಂಚಭೂತಗಳಲ್ಲಿ ಒಂದಾದ ಅಗ್ನಿ ಮತ್ತು ಪಂಚಭೂತಗಳಲ್ಲಿ ಒಂದಾದ ನೀರು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಹೀಲ್ ಮಾಡುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಇಂಥದ್ದೇ ಅದ್ಭುತವಾದ ನಿಮ್ಮ ಜೀವನವನ್ನು ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಡುವ ಮತ್ತೊಂದು ಪರಿಹಾರವನ್ನು ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.